ನಮಸ್ಕಾರ, ನಾನು ನಿಮ್ಮ ಪ್ರಿಯಾಂಕಾ ಜೈನ್. ಮತ್ತೊಮ್ಮೆ ಒಂದು ವಿಡಿಯೋ ಸ್ಟೇಟ್ಮೆಂಟನ್ನು ನಾನು ಕೊಡ್ತಾ ಇದ್ದೀನಿ. ಆದರೆ ತಾವೆಲ್ಲರೂ ತಿಳ್ಕೊರಿ, ಎಲ್ಲ ವಿಡಿಯೋ ಸ್ಟೇಟ್ಮೆಂಟ್ಗಿಂತ ಈ ವಿಡಿಯೋ ಸ್ಟೇಟ್ಮೆಂಟ್ ತುಂಬಾ ಮುಖ್ಯ. ಯಾಕಂದರೆ ನಾನು ಕೆಲವೊಂದು ತಿಂಗಳ ಮುಂಚೆನೂ ಒಂದು 2 ತಿಂಗಳ ನನಗೆ ಕಾಲಾವಕಾಶ ಮಾಡಿಕೊಡಿ ಅಂತ ನಾನು ಕೇಳಿದ್ದೆ. ಆದರೆ ಏನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಯಿತು ಗೊತ್ತಿಲ್ಲ, ನನಗೆ ಕಾಲಾವಕಾಶ ಸಿಗಲಿಲ್ಲ. ತುಂಬಾ ಕಷ್ಟ ಆಯಿತು. ನನಗಿಂತ ಕಷ್ಟ ತಮ್ಮೆಲ್ಲರಿಗೆ ಆಯಿತು, ಬಡ ಮಹಿಳೆಯರಿಗೆ ಆಯಿತು. ಇನ್ನೂವರೆಗೂ ಕಷ್ಟ ಇದೆ ಎಲ್ಲರಿಗೂ ಅಂತ ನನಗೂ ಗೊತ್ತಿದೆ. ಅದಕ್ಕಾಗಿ ಎಷ್ಟೇ ಕಷ್ಟ ಆದ್ರೇನು ನಾನು ಒಂದು ವಿಡಿಯೋ ಸ್ಟೇಟ್ಮೆಂಟ್ ಮತ್ತೆ ಕೊಟ್ಟಿದ್ದೆ. ತಾವೆಲ್ಲರೂ ಡಿಸೆಂಬರ್ 2ನೇ ವಾರ ಮಠ ನನಗೆ ಒಂದು ಕಾಲಾವಕಾಶ ಮಾಡಿಕೊಡ್ರಿ ಅಂತ ತಮ್ಮೆಲ್ಲರಿಗೆ ನಾನು ರಿಕ್ವೆಸ್ಟ್ ಮಾಡಿಕೊಂಡೆ. ಆದರೆ ಇದರಲ್ಲಿ ಏನಾಗ್ತಿದೆ ಅಂದರೆ ಭಾಳಷ್ಟು ಜನ ನನಗೆ ಸಹಕರಿಸಿದಾರ. ನಂದು ವಾಟ್ಸಪ್ ನಂಬರ್ ಏನು ನಂಬರ್ ಇತ್ತು, ರೆಗ್ಯುಲರ್ ನಂಬರ್ ಆನ್ ಇದೆ. ಭಾಳಷ್ಟು ಮಹಿಳೆಯರು ನನಗೆ ಕಾಂಟ್ಯಾಕ್ಟಲ್ಲಿ ಇದ್ದಾರೆ, ಪ್ರತಿಯೊಬ್ಬರು ಮಾತಾಡ್ತಿದ್ದಾರೆ, ಸಹಕರಿಸ್ತಿದ್ದಾರೆ. ಆದರೆ ನಾನು ಡಿಸೆಂಬರ್ 2ನೇ ವಾರ ಮಟ್ಟ ನಾನು ಟೈಮ್ ಕೇಳಿದ್ರೇನು ಏದಿಕ್ಕೆ ಬೇರೆ ಜನ ಅಂದರೆ ಇದಕ್ಕೆ ಸಂಬಂಧ ಇಲ್ಲದ ಜನ ಇದು ಪ್ರತಿಭಟನೆ ಮಾಡ್ತಿದ್ದಾರೆ. ಏದಿಕ್ಕೆ ದಯವಿಟ್ಟು ತಮ್ಮೆಲ್ಲರಿಗೆ ನಾನು ಒಂದೇ ರಿಕ್ವೆಸ್ಟ್ ಮಾಡ್ಕೊತಿದ್ದೀನಿ. ಕಾಲಾವಕಾಶ ಕೇಳಿದ್ದೀನಿ, ಕಾಲಾವಕಾಶ ಕೊಟ್ಟಿದ್ದಾರೆ. ಏದಿಕ್ಕೆ ಇವು ರಾಜಕೀಯ ವಿಚಾರಗಳು ಮಧ್ಯಕ್ಕೆ ತಂದು ಜನರಿಗೆ ಎದಕ್ಕೆ ಮತ್ತೆ ನೀವು ಸಮಸ್ಯೆಗಳು ಮಾಡ್ತಿದ್ದೀರಿ? ನನಗೆ ಸಮಸ್ಯೆ ಆದರೆ ಜನರಿಗೆ ಸಮಸ್ಯೆ ಆದಂಗ, ನಾನು ಯಾವ ರೀತಿಯಲ್ಲಿ ಜನರಿಗೆ ಸಮಸ್ಯೆ ಆಗ್ಲಾರ್ದಂಗ ನೋಡಿಕೊಂಡು ಅವರಿಗೆ ಕಾಲಾವಕಾಶ ನಾನು ಕೇಳಿದ್ದೀನಿ. ಅದಕ್ಕೆ ಒಂದೇ ರಿಕ್ವೆಸ್ಟ್ ನಾನು ಮಾಡ್ಕೊತಿದ್ದೀನಿ, ಈ ಪ್ರತಿಭಟನೆಗಳು ಆಗಲಿ ಏನೇನೋ ಆಗಲಿ ರಾಜಕೀಯ ವಿಚಾರಗಳು ಇದರ ಮಧ್ಯಕ್ಕೆ ದಯವಿಟ್ಟು ತರಲಿಕ್ಕೆ ಹೋಗಬೇಡಿ. ತಮ್ಮೆಲ್ಲರಿಗೆ ಒಂದೇ ಮಾತು ಹೇಳೋದು, ಡಿಸೆಂಬರ್ 2ನೇ ವಾರ ಮಟ್ಟ ನಾನು ಸಮಯ ಕೇಳಿದ್ದೀನಿ. ನನ್ನ ಮಾತನ್ನು ನಾನು ಏನು ಕೊಟ್ಟಿದ್ದೀನಿ ಅದಕ್ಕೆ ನಿಭಾಯಿಸ್ತೀನಿ. ತಾವೆಲ್ಲರೂ ಸಹಕರಿಸ್ರಿ. ನಿಮ್ಮ ಕಷ್ಟ ಏನಂತ ನನಗೆ ಅರ್ಥ ಆಗ್ತಿದೆ. ದಯವಿಟ್ಟು ಬೇರೆ ಬೇರೆ ವಿಚಾರಗಳಿಗೆ ಮತ್ತೆ ಬಡ ಹೆಣ್ಮಕ್ಳಿಗೆ ತಾವೆಲ್ಲರೂ ಕಷ್ಟ ಕೊಡ್ಲಿಕ್ಕೆ ಹೋಗಬೇಡಿ. ಧನ್ಯವಾದ. ನಿಮ್ಮ ಪ್ರಿಯಾಂಕಾ ಜೈನ್.